ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೃಷ್ಣನು ಭೀಷ್ಮನ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಆತನನ್ನು ಕೊಲ್ಲಲು ತಿರುಗಿ ತಾನೇ ಹೊರಟುದು. ಅರ್ಜುನನು ಆತನನ್ನು ಹಿಡಿದು ಹಿಂದಕ್ಕೆ ಕರೆತಂದುದು ಎಂಬ 106ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಆಮೇಲೆ ನಿನ್ನ ಪಿತನಾದ ಭೀಷ್ಮನು ಕೋಪಗೊಂಡು ತೀಕ್ಷ್ಣ ಬಾಣಗಳಿಂದ ಸೈನ್ಯ ಸಮೇತರಾದ ಪಾಂಡವರನ್ನು ಯುದ್ಧದಲ್ಲಿ ನಾನಾ ಕಡೆಗಳಿಂದ ಹೊಡೆಯುತ್ತಾ ಬಂದನು. ಭೀಮನನ್ನು 12 ಬಾಣಗಳಿಂದಲೂ, ಸಾತ್ವಿಕೆಯನ್ನು 9 ಬಾಣಗಳಿಂದಲೂ, ನಕುಲನನ್ನು 3 ಬಾಣಗಳಿಂದಲೂ, ಸಹದೇವನನ್ನು 7 ಬಾಣಗಳಿಂದಲೂ, ಯುಧಿಷ್ಠಿರನ ತೋಳಿಗೂ ಎದೆಗೂ ಗುರಿಯಿಟ್ಟು 12 ಬಾಣಗಳಿಂದಲೂ ಹೊಡೆದನು. ದೃಷ್ಟದ್ಯುಮ್ನನನ್ನು ಹಲವು ಬಾಣಗಳಿಂದ ಹೊಡೆದು ಸಿಂಹನಾದ ಮಾಡಿದನು. ಆಗ ಭೀಷ್ಮನ ಮೇಲೆ ಏಕಕಾಲದಲ್ಲಿ ನಕುಲನು 12, ಸಾತ್ವಿಕೆಯು 3, ದೃಷ್ಟದ್ಯುಮ್ನನು 70, ಭೀಮಸೇನನು 7, ಯುಧಿಷ್ಠಿರನು 12 ಹೀಗೆ ಬಾಣಗಳನ್ನು ಪ್ರಯೋಗಿಸಿದರು. ದ್ರೋಣನಾದರೋ ಸಾತ್ಯಕಿ ಭೀಮಸೇನರಿಬ್ಬರಲ್ಲಿ ಒಬ್ಬೊಬ್ಬನನ್ನು ಯಮದಂಡಕ್ಕೆ ಸಮಾನವಾದ 5 ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಆಗ ಅವರಿಬ್ಬರು ವೇಣುಕವೆಂಬ ಆಯುಧದಿಂದ ಆನೆಯನ್ನು ಹೊಡೆಯುವಂತೆ ದ್ರೋಣನನ್ನು 3 ಬಾಣಗಳಿಂದ ಹೊಡೆದರು. ತೀಕ್ಷ್ಣ ಬಾಣಗಳಿಂದ ಹೊಡೆಯಲ್ಪಡುತ್ತಿದ್ದರು. ಸೌವೀರರು, ಕಿತವರು, ಪೂರ್ವ ಪಶ್ಚಿಮೋತ್ತರ ದೇಶಾಧಿಪತಿಗಳು, ಮಾಳವರು, ಅಭೀಷಹರು, ಶೂರಸೇನರು, ಶಿಬಿವಸಾತಿಗಳು ಇವರು ಯಾರು ಭೀಷ್ಮನನ್ನು ಬಿಟ್ಟು ಕದಲದೆ ಅವನನ್ನು ಎಚ್ಚರದಿಂದ ರಕ್ಷಿಸುತ್ತಿದ್ದರು. ಹಾಗೆಯೇ ಹಲವು ದೇಶಗಳಿಂದ ಬಂದ ಇತರ ರಾಜರು ನಾನಾ ಬಗೆಯ ಆಯುಧಗಳನ್ನು ಹಿಡಿದು ಪಾಂಡವರನ್ನು ತಡೆಯುತ್ತಿದ್ದರು. ಹಾಗೆಯೇ ಪಾಂಡವರು ಪಿತಾಮಹನನ್ನು ಸುತ್ತಿಕೊಂಡರು. ಶತ್ರು ದುರ್ಜಯನಾದ ಭೀಷ್ಮನು ಎಲ್ಲಾ ಕಡೆಗಳಲ್ಲಿಯೂ ರಥ ಸಮೂಹಗಳಿಂದ ಪರಿವೃತನಾಗಿ ಕಾಡ್ಗಿಚ್ಚಿನಂತೆ ಶತ್ರುಗಳನ್ನು ದಹಿಸುತ್ತಾ ಬಂದನು. ಆಗ ಭೀಷ್ಮನ ಪ್ರತಾಪಾಗ್ನಿಗೆ ರಥಗಳೇ ಅಗ್ನಿಗ್ರಹಗಳು, ಬಿಲ್ಲುಗಳೇ ಜ್ವಾಲೆಗಳು, ಗದೆ, ಶಕ್ತಿ, ಖಡ್ಗ ಮೊದಲಾದ ಶಸ್ತ್ರಗಳೇ ಇಂಧನಗಳು, ಬಾಣಗಳೇ ಅಗ್ನಿಕಣಗಳು, ಇವುಗಳಿಂದಾದ ಪ್ರಬಲವಾದ ದಳ್ಳುರಿಯು ಕ್ಷತ್ರಿಯರನ್ನೆಲ್ಲ ಆಹುತಿಯಾಗಿ ತೆಗೆದುಕೊಳ್ಳುತ್ತಿದ್ದಿತು. ರಾಜ, ಅಗ್ನಿ ಜ್ವಾಲೆಯ ಗಾಳಿಯ ಸಹಾಯದಿಂದ ಕಾಡನ್ನೆಲ್ಲ ಆವರಿಸಿಕೊಂಡು ದಹಿಸುವಂತೆ ಭೀಷ್ಮನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ರಣರಂಗವನ್ನೆಲ್ಲ ಆವರಿಸಿಕೊಂಡನು. ಆಗ ಭೀಷ್ಮನು ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಸುವರ್ಣಾಲಂಕೃತಗಳಾಗಿ ಚೆನ್ನಾಗಿ ತೀಡಿ ಗರಿಕಟ್ಟಿದ ಕರ್ಣಿ, ನಾಳಿಕ, ನಾರಾಚ ಮೊದಲಾದ ವಿವಿಧ ಬಾಣಗಳಿಂದ ಆ ಸೈನ್ಯವನ್ನು ಮುಚ್ಚಿದನು. ಅವರ ಧ್ವಜಗಳನ್ನು, ರಥ ಸೈನಿಕರನ್ನು ಕೆಡಹುತ್ತಾ ರಥ ಸಂಘವನ್ನೆಲ್ಲ ಮೋಟು ಮರಗಳಿಂದ ಕೂಡಿದ ತಾಳೆಯ ಕಾಡಿಗೆ ಸಮಾನವಾಗಿ ಮಾಡಿದನು. ಮಹಾಭುಜಬಲವುಳ್ಳವರು, ಆಯುಧಧಾರಿಗಳಲ್ಲಿ ಶ್ರೇಷ್ಠನೂ ಆದ ಭೀಷ್ಮನು ಯುದ್ಧ ಭೂಮಿಯಲ್ಲಿ ರಥ, ಗಜ, ತುರಗಗಳನ್ನೆಲ್ಲ ಯೋಧರಿಲ್ಲದಂತೆ ಮಾಡಿದನು. ಸಿಡಿಲಿನ ಶಬ್ದಕ್ಕೆ ಸಮಾನವಾದ ಭೀಷ್ಮನ ಧನುಷ್ಠಂಕಾರವನ್ನು, ತಲ ಶಬ್ದವನ್ನು ಕೇಳಿ ಎಲ್ಲಾ ಪ್ರಾಣಿಗಳು ನಡುಗಿದವು. ಆಗ ಭೀಷ್ಮನ ಒಂದು ಬಾಣವಾದರೂ ವ್ಯರ್ಥವಾಗದೆ ತಮ್ಮ ತಮ್ಮ ಲಕ್ಷ್ಯಗಳನ್ನು ಭೇದಿಸುತ್ತಿದ್ದವು. ಭೀಷ್ಮನ ಬಿಲ್ಲಿನಿಂದ ಹೊರಟ ಬಾಣಗಳು ತಡೆಬಡೆಯಿಲ್ಲದೆ ಯುದ್ಧವೀರರ ಕವಚಗಳನ್ನು ಭೇದಿಸಿಕೊಂಡು ಅವರ ಮೈಯಲ್ಲಿ ನಾಟುತ್ತಿದ್ದವು. ರಥಿಕರಿಲ್ಲದ ಕುದುರೆಗಳು ಸಿಕ್ಕಿದ ಹಾಗೆ ರಥವನ್ನು ಎಳೆದುಕೊಂಡು ರಣರಂಗದಲ್ಲಿ ಓಡುತ್ತಿದ್ದುದನ್ನು ನಾವು ನೋಡಿದೆವು. ಮಹಾರಥರೆಂದು ಪ್ರಸಿದ್ಧಿಗೊಂಡವರು, ಮಹಾಕುಲದಲ್ಲಿ ಹುಟ್ಟಿದವರು, ಯುದ್ಧದಲ್ಲಿ ಮುಂದಕ್ಕಿಟ್ಟ ಕಾಲನ್ನು ಹಿಂತೆಗೆಯದೆ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ನಿಲ್ಲುವವರು, ಸುವರ್ಣಾಲಂಕೃತವಾದ ಧ್ವಜಗಳುಳ್ಳವರು ಆದ 14,000 ಸಂಖ್ಯೆಯುಳ್ಳ ವೇದಿ, ಕಾಶಿ, ಕರುಷ ದೇಶದ ವೀರರು ಬಾಯಿ ತೆರೆದ ಕಾಲ ಯಮನಂತೆ ನಿಂತಿದ್ದ ಭೀಷ್ಮನನ್ನು ಎದುರಿಸಿ ನಿಮಿಷ ಮಾತ್ರದಲ್ಲಿ ತಮ್ಮ ಗಜ, ರಥ, ತುರಗಗಳೊಡನೆ ಪರಲೋಕಕ್ಕೆ ಸೇರಿದರು. ಅಚ್ಚುಗಳು ಮುರಿದು ಚಕ್ರಗಳು ತುಂಡಾಗಿ ಇತರ ಭಾಗಗಳೆಲ್ಲ ಪುಡಿ ಪುಡಿಯಾದ ರಥಗಳು 100,000 ಲೆಕ್ಕದಲ್ಲಿ ರಣರಂಗದಲ್ಲಿ ಬಿದ್ದಿದ್ದುದನ್ನು ನಾವು ಕಂಡೆವು. ಅಲ್ಲಲ್ಲಿ ಮೇಲ್ಛಾವಣಿಯೊಡನೆ ಮುರಿದ ರಥಗಳು, ಮೃತನಾಗಿ ರಥದಿಂದ ಕೆಳಗೆ ಬಿದ್ದ ರಥಿಕರು, ಅಲ್ಲಲ್ಲಿ ತುಂಡಾದ ಬಾಣಗಳು, ಹರಿದ ಕವಚಗಳು, ಪುಡಿ ಪುಡಿಯಾದ ಪಟ್ಟಸ, ಗದೆ, ಬಾಣ, ಬತ್ತಳಿಕೆ ಮುಂತಾದ ಆಯುಧಗಳು, ಕಳಚಿ ಬಿದ್ದ ಅಚ್ಚು ಮರಗಳು, ತುಂಡಾದ ಚಕ್ರಗಳು, ಮುರಿದ ಕೈಗಳು, ಕೆಳಗೆ ಉರುಳಿಸಲ್ಪಟ್ಟ ಧ್ವಜದಂಡಗಳು, ತುಂಡಾಗಿ ಬಿದ್ದ ಬಿಲ್ಲುಗಳು, ಇವುಗಳನ್ನೇ ಆ ರಣಭೂಮಿಗೆಲ್ಲ ಹರಡಿದಂತೆ ಕಾಣಿಸಿತು. ಆ ಯುದ್ಧ ಭೂಮಿಯಲ್ಲಿ ಗಜ ಯೋಧರು ಪ್ರತಿ ಗಜಗಳನ್ನು, ಕುದುರೆಯ ವೀರರು ಕುದುರೆಗಳನ್ನು 100,000 ಲೆಕ್ಕದಿಂದ ಅಟ್ಟಿಕೊಂಡು ಹೋಗುತ್ತಿದ್ದರು.
ಪಾಂಡವರು ಎಷ್ಟೇ ಪ್ರಯತ್ನ ಪಟ್ಟರೂ ಭೀಷ್ಮನ ಬಾಣದಿಂದ ಪೀಡಿತರಾಗಿ ಪಲಾಯನ ಮಾಡುತ್ತಿದ್ದ ಮಹಾರಥರನ್ನು ತಡೆದು ನಿಲ್ಲಿಸಲು ಶಕ್ತರಾಗಲಿಲ್ಲ. ಮಹೇಂದ್ರ ಸಮಾನ ವೀರ್ಯವುಳ್ಳ ಭೀಷ್ಮನಿಂದ ಪಾಂಡವರ ದೊಡ್ಡ ಸೇನೆಯು ದಿಕ್ಕಾಪಾಲಾಗಿ ಚದರಿ ಹೋಯಿತು. ಆಗ ಇಬ್ಬರು ಒಂದಾಗಿ ಸೇರಿ ಓಡಿದುದನ್ನು ಕೂಡ ನಾವು ಕಾಣಲಿಲ್ಲ. ಪಾಂಡು ಪುತ್ರರ ಸೇನೆಯಲ್ಲಿ ಚದುರಂಗಗಳು ಭಗ್ನವಾಗಿ ಹಾಹಾಕಾರ ಮಾಡುತ್ತಾ ದಿಕ್ಕು ತೋರದೆ ತತ್ತಳಿಸಿದವು. ಧ್ವಜಗಳೆಲ್ಲ ಮುರಿದು ಬಿದ್ದವು. ಮಗನು ತಂದೆಯನ್ನೇ ಕೊಲ್ಲುತ್ತಿದ್ದನು, ತಂದೆಯು ಮಗನನ್ನು ಕೊಲ್ಲುತ್ತಿದ್ದನು, ಬಂಧುವು ಬಂಧುವನ್ನೇ ಕೊಂದನು. ಪಾಂಡವರ ಕಡೆಯಲ್ಲಿ ಸತ್ತುಳಿದ ಕೆಲವು ಸೈನಿಕರು ಕವಚಗಳು ಹರಿದು ಬಿಚ್ಚಿದ ತಲೆಗೂದಲಿನೊಡನೆ ನಾನಾ ದಿಕ್ಕುಗಳಿಗೆ ಓಡುತ್ತಿರುವುದನ್ನು ನಾವು ಕಂಡೆವು. ಹೀಗೆ ಪಾಂಡವ ಸೇನೆಯು ದಿಗ್ಭ್ರಮೆ ಹಿಡಿದು ದನಗಳ ಮಂದೆಯಂತೆ ಆರ್ತ ಸ್ವರದಿಂದ ಕೂಗುತ್ತಾ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿದ್ದವು. ರಥಗಳ ಮೂಕಿಗಳೆಲ್ಲ ಹೊರಳಿ ಬಿದ್ದಿದ್ದವು. ಈ ಈ ಅನರ್ಥಗಳನ್ನೆಲ್ಲ ಕಂಡಾಗ ಕೃಷ್ಣನಿಗೆ ಮನಸ್ಸು ಸಹಿಸದಂತಾಯಿತು. ಪಾಂಡವ ಸೈನ್ಯವೆಲ್ಲ ಭೀಷ್ಮನಿಂದ ಬಹಳವಾಗಿ ನಷ್ಟವಾದುದನ್ನು ನೋಡಿ ಕೃಷ್ಣನು ರಥವನ್ನು ನಿಲ್ಲಿಸಿ ಅರ್ಜುನನನ್ನು ನೋಡಿ ಹೀಗೆಂದು ಹೇಳುವನು: ಪಾರ್ಥ, ನೀನು ನಿರೀಕ್ಷಿಸುತ್ತಿದ್ದ ಕಾಲವು ಬಂದು ಬಿಟ್ಟಿತು. ಈಗಲೇ ಭೀಷ್ಮನ ಮೇಲೆ ಬಾಣಗಳನ್ನು ಬಿಡು. ಹಿಂದೆ ವಿರಾಟ ನಗರದಲ್ಲಿ ತುಂಬಿದ ರಾಜಸಭೆಯಲ್ಲಿ ಸಂಜಯನಿಗೆ ಎದಿರಾಗಿ ನೀನು ಹೇಳಿದ ಮಾತನ್ನು ನೆನಪಿಗೆ ತಂದುಕೋ. ಯಾರು ನನ್ನಿದಿರಾಗಿ ಬಂದರೂ ಭೀಷ್ಮ ದ್ರೋಣರೇ ಮೊದಲಾದ ಎಲ್ಲಾ ಕೌರವ ಸೈನಿಕರನ್ನು ಬಂಧು ಮಿತ್ರ ಪರಿವಾರಗಳೊಡನೆ ನಾನು ಕೊಲ್ಲುವೆನು ಎಂದು ನೀನು ಹೇಳಿದ ಮಾತನ್ನು ಈಗ ಸಾರ್ಥಕಪಡಿಸು. ಛತ್ರ ಧರ್ಮವನ್ನು ಹಿಡಿದು ಚಿತ್ತ ಚಾಂಚಲ್ಯವನ್ನು ಬಿಟ್ಟು ಯುದ್ಧ ಮಾಡು ಎಂದನು. ಆಗ ಅರ್ಜುನನು ಕೃಷ್ಣನನ್ನು ಓರೆಗಣ್ಣಿನಿಂದ ನೋಡುತ್ತಾ ತಲೆಯನ್ನು ಬಗ್ಗಿಸಿ ನಿರುತ್ಸಾಹಿಯಂತೆ ಕಾಣಿಸುತ್ತಾ ಹೀಗೆಂದು ಹೇಳುವನು: ಕೃಷ್ಣ, ರಾಜ್ಯದಾಸೆಗಾಗಿ ಕೊಲ್ಲಬಾರದವರನ್ನು ಕೊಂದು ಅಂತ್ಯದಲ್ಲಿ ನರಕ ಬಾಧೆಗೆ ಸಿಕ್ಕಿ ನರಳುವುದು ಮೇಲೆ, ಅಥವಾ ವನವಾಸದಲ್ಲಿ ಇದ್ದು ಕಷ್ಟ ಜೀವನದಿಂದ ಕಾಲವನ್ನು ಕಳೆಯುವುದು ಮೇಲೋ? ಇವೆರಡರಲ್ಲಿ ಯಾವುದು ಒಳ್ಳೆಯದು ಹೇಳು. ಸರಿ, ಹೇಗಾದರೂ ಆಗಲಿ, ನಿನ್ನ ಮಾತಿನಂತೆ ಅನುಷ್ಠಿಸುವೆನು. ಕುದುರೆಗಳನ್ನು ಭೀಷ್ಮನಿರುವ ಸ್ಥಳಕ್ಕೆ ನಡೆಸು. ಅಜೇಯನು ಕುರುಕುಲ ಪಿತಾಮಹನೂ ಆದ ಭೀಷ್ಮನನ್ನು ಕೆಳಗೆ ಬೀಳಿಸುವೆನು ಎಂದನು. ಆಗ ಕೃಷ್ಣನು ಸೂರ್ಯ ತೇಜಸ್ಸಿನಿಂದ ಜಲಿಸುತ್ತಿದ್ದ ಭೀಷ್ಮನಿದ್ದಲ್ಲಿಗೆ ರಥವನ್ನು ಬಿಟ್ಟನು. ಭೀಷ್ಮನನ್ನು ಎದುರಿಸುವುದಕ್ಕಾಗಿ ಮುಂದೆ ಬಿದ್ದ ಪಾರ್ಥನನ್ನು ನೋಡಿ ಯುಧಿಷ್ಠಿರನ ದೊಡ್ಡ ಸೇನೆಯು ಉತ್ಸಾಹದಿಂದ ಒಟ್ಟುಗೂಡಿ ತಿರುಗಿ ಯುದ್ಧಕ್ಕೆ ಬಂದಿತು. ಆಗ ಭೀಷ್ಮನು ಸಿಂಹದಂತೆ ಅಡಿಗಡಿಗೆ ಗರ್ಜಿಸುತ್ತಾ ಧನಂಜಯನ ರಥದ ಮೇಲೆ ವೇಗದಿಂದ ಬಾಣವರ್ಷಗಳನ್ನು ಸುರಿಸಿದನು. ಆ ಬಾಣವರ್ಷದಿಂದ ಕ್ಷಣಕಾಲದೊಳಗೆ ರಥಾಶ್ವ ಸಾರಥಿಗಳೊಡನೆ ಪಾರ್ಥನ ರಥವೇ ಯಾರಿಗೂ ಕಾಣಿಸದಂತಾಯಿತು. ಆಗಲೂ ಕೃಷ್ಣನು ಧೈರ್ಯವನ್ನು ಅವಲಂಬಿಸಿ ಭೀಷ್ಮನ ಅಸ್ತ್ರಗಳಿಂದ ನಿವಾರಿಸಲ್ಪಡುತ್ತಿದ್ದ ತನ್ನ ಕುದುರೆಗಳನ್ನು ವೇಗದಿಂದ ನಡೆಸಿದನು. ಆಗ ಪಾರ್ಥನು ಮೇಘ ಗರ್ಜನೆಗೆ ಸಮಾನವಾದ ಶಬ್ದವುಳ್ಳ ತನ್ನ ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡು ತೀಕ್ಷ್ಣ ಬಾಣಗಳಿಂದ ಭೀಷ್ಮನ ಬಿಲ್ಲನ್ನು ತುಂಡು ಮಾಡಿದನು. ಒಡನೆಯೇ ಭೀಷ್ಮನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ನಾಣೇರಿಸಿ ಮೇಘದಂತೆ ಗರ್ಜಿಸುವ ಆ ಬಿಲ್ಲನ್ನು ತನ್ನ ಎರಡು ಕೈಗಳಿಂದಲೂ ಎಳೆದನು. ಆಗ ಅರ್ಜುನನು ಕೋಪಗೊಂಡು ಭೀಷ್ಮನ ಆ ಬಿಲ್ಲನ್ನು ಭೇದಿಸಿದನು. ಭೀಷ್ಮನು ಆಗ ಅರ್ಜುನನ ಆ ಹಸ್ತಲಾಘವವನ್ನು ಕೊಂಡಾಡುತ್ತಾ, ಓ ಮಹಾಬಾಹು, ಕುಂತಿಪುತ್ರ, ಭಲೆ ಭಲೆ, ಮೆಚ್ಚಿದನು ಎಂದನು. ಆಗ ಭೀಷ್ಮನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಅರ್ಜುನನ ರಥದ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. ಶ್ರೀಕೃಷ್ಣನು ಆ ಭೀಷ್ಮನ ಬಾಣ ಹತಿಗೆ ಹಿಂಜರಿಯದೆ ಆ ಭೀಷ್ಮನ ಬಾಣಗಳೆಲ್ಲ ವ್ಯರ್ಥವಾಗುವಂತೆ ಕುದುರೆಗಳನ್ನು ಮಂಡಲ ಗತಿಯಿಂದ ತಿರುಗಿಸುವುದರಲ್ಲಿ ತನ್ನ ಸಾಮರ್ಥ್ಯವನ್ನೆಲ್ಲ ತೋರಿಸುತ್ತಿದ್ದನು. ಭೀಷ್ಮನ ಬಾಣಗಳಿಂದ ವಿಶೇಷವಾಗಿ ಗಾಯಗೊಂಡ ಆ ನರೋತ್ತಮರಿಬ್ಬರು ದ್ವಂದ್ವಕ್ಕೊಂದು ಹೋರಾಡಿ ಕೊಂಬುಗಳ ತಿವಿತದಿಂದ ಗಾಯಗೊಂಡ ಎರಡು ಮಹಾ ವೃಷಭಗಳಂತೆ ಕಾಣಿಸಿದರು. ಆಗ ಕೃಷ್ಣನು ಅರ್ಜುನನು ಯುದ್ಧದಲ್ಲಿ ಬಹಳ ಮೃದುವಾಗಿರುವುದನ್ನು, ಭೀಷ್ಮನು ಬಹಳ ಚುರುಕಾಗಿ ಎಡಬಿಡದೆ ಬಾಣವರ್ಷಗಳನ್ನು ಸುರಿಸುತ್ತಿರುವುದನ್ನು ಕಂಡನು. ಆಗ ಭೀಷ್ಮನಾದರೂ ಎರಡು ಸೈನ್ಯಗಳ ನಡುವೆ ನಿಂತು ಸೂರ್ಯನಂತೆ ತಪಿಸುತ್ತಿರುವನು. ಆತನು ಪಾಂಡುಪುತ್ರರ ಸೈನ್ಯದಲ್ಲಿ ಉತ್ತಮ ವೀರರೆಲ್ಲರನ್ನು ಕೊಲ್ಲುತ್ತಾ ಆಗಲೇ ಪ್ರಳಯ ಕಾಲವನ್ನು ತೋರಿಸುವಂತೆ ಪಾಂಡವ ಸೈನ್ಯವನ್ನೆಲ್ಲ ನಿಶ್ಶೇಷ ಮಾಡುತ್ತಾ ಸ್ವಲ್ಪ ಕಾಲದಲ್ಲಿ ಯುದ್ಧವನ್ನು ಪೂರ್ತಿಗೊಳಿಸುವಂತಿದ್ದುದನ್ನು ಕಣ್ಣೋಡಿ ಕೃಷ್ಣನಿಗೆ ಸಹಿಸಲಾರದ ಆಕ್ರೋಶವು ಹುಟ್ಟಿತು. ಆಗ ಯೋಗೀಶ್ವರನಾದ ಕೃಷ್ಣನು ತಾನು ಹಿಡಿದಿದ್ದ ಕುದುರೆಯ ಹಗ್ಗಗಳನ್ನು ಬಿಟ್ಟು ಅರ್ಜುನನ ರಥದಿಂದ ತಟ್ಟನೆ ಕೆಳಕ್ಕೆ ಹಾರಿದನು. ಕೈಯಲ್ಲಿ ಕುದುರೆಯ ಚಾಟಿಯನ್ನು ಹಿಡಿದಂತೆಯೇ ನಿರಾಯುಧನಾಗಿ
ಕೋಪ ಬಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಭೀಷ್ಮನನ್ನು ಕೊಲ್ಲುವ ಉದ್ದೇಶದಿಂದ ಅವನಿಗೆ ಎದುರಾಗಿ ಓಡಿದನು. ಆಗ ಕೃಷ್ಣನು ನಿನ್ನ ಕಡೆಯ ವೀರರ ತೇಜಸ್ಸುಗಳನ್ನೆಲ್ಲ ತಾನೇ ಭಕ್ಷಿಸಿ ಬಿಡುವಂತೆ ಕೇವಲ ಬಾಹು ಮಾತ್ರ ಸಹಾಯನಾಗಿ ಕಾಲು ನಡೆಯಿಂದಲೇ ನೆಲವನ್ನು ಭೇದಿಸುತ್ತಾ ಮುಂದೆ ಹೊರಟನು. ಹೀಗೆ ಭೀಷ್ಮನ ಸಮೀಪಕ್ಕೆ ಬರುತ್ತಿರುವ ಕೃಷ್ಣನನ್ನು ಕಂಡು ಅಲ್ಲಿದ್ದ ಸೈನಿಕರೆಲ್ಲರೂ ಭಯದಿಂದ ನಡುಗುತ್ತಾ ಅಯ್ಯೋ, ಭೀಷ್ಮನು ತೀರಿದನು, ಭೀಷ್ಮನು ತೀರಿದನು ಎಂದು ಕೂಗಿಕೊಂಡು ಓಡಿದರು. ಆಗ ಪೀತಾಂಬರಧಾರಿಯು ನೀಲ ಮೇಘ ಶ್ಯಾಮನು ಆದ ಕೃಷ್ಣನು ಮಿಂಚಿನೊಡಗೂಡಿದ ಮೇಘದಂತೆ ಪ್ರಕಾಶಿಸುತ್ತಾ ಸಿಂಹವು ಆನೆಯನ್ನು ಎದುರಿಸುವಂತೆಯೂ ವೃಷಭವು ವೃಷಭವನ್ನು ಎದುರಿಸುವಂತೆಯೂ ಸಿಂಹನಾದ ಮಾಡುತ್ತಾ ವೇಗದಿಂದ ಓಡಿದನು. ಯುದ್ಧದಲ್ಲಿ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನೇ ತನ್ನನ್ನು ಎದುರಿಸಿ ಬರುತ್ತಿರುವುದನ್ನು ನೋಡಿ ಭೀಷ್ಮನು ತನ್ನ ಬಿಲ್ಲನ್ನು ಬಾಗಿಸಿದಂತೆಯೇ ನಿರ್ಮಲ ಚಿತ್ತದಿಂದ ಕೃಷ್ಣನನ್ನು ಕುರಿತು ಓ ಪುಂಡರೀಕಾಕ್ಷ, ಬಾ ಬಾ, ಓ ದೇವದೇವ, ನಿನಗೆ ವಂದನೆಗಳು. ಸಾತ್ವತ ಶ್ರೇಷ್ಠನೇ, ಈ ಯುದ್ಧದಲ್ಲಿ ನನ್ನನ್ನು ನೀನೇ ವಧಿಸು. ಓ ದೇವ, ನಿನ್ನಿಂದಲೇ ನಾನು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ನನಗೆ ಎಲ್ಲಾ ಲೋಕಗಳಲ್ಲಿಯೂ ಮೇಲ್ಮೆಯುಂಟಾಗುವುದು. ಓ ಗೋವಿಂದ, ಆಗ ನಾನು 3 ಲೋಕದವರ ಸ್ತುತಿಗೂ ಪಾತ್ರನಾಗುವೆನು. ನಿನ್ನ ಇಷ್ಟ ಬಂದಂತೆ ನನ್ನನ್ನು ಸಂಹಾರ ಮಾಡು, ನಾನು ನಿನ್ನ ಭಕ್ತನು ಎಂದನು. ಆಗ ಅರ್ಜುನನು ಕೃಷ್ಣನನ್ನು ಹಿಂಬಾಲಿಸಿ ಬಂದು ತನ್ನ 2 ಕೈಗಳಿಂದಲೂ ಅವನ ಪಾದಗಳನ್ನು ತಬ್ಬಿ ಹಿಡಿದನು. ಆದರೇನು, ಕೃಷ್ಣನು ಅರ್ಜುನನನ್ನು ಎಳೆದುಕೊಂಡೇ ವೇಗದಿಂದ ಭೀಷ್ಮನ ಬಳಿಗೆ ಹೋದನು. ಅರ್ಜುನನಾದರೂ ಬಲಾತ್ಕಾರದಿಂದ ಶ್ರೀಕೃಷ್ಣನ 2 ಕಾಲುಗಳನ್ನು ಕಟ್ಟಿಕೊಂಡು ಪ್ರಯಾಸಪಟ್ಟು ಆತನನ್ನು 10ನೆಯ ಅಡಿಯಲ್ಲಿ ತಡೆದು ನಿಲ್ಲಿಸಿದನು. ಕೋಪದಿಂದ ಕಣ್ಣುಗಳನ್ನು ಕೆರಳಿಸಿ ಸರ್ಪದಂತೆ ಬುಸುಗುಟ್ಟುತ್ತಿರುವ ಕೃಷ್ಣನನ್ನು ಕುರಿತು ಅರ್ಜುನನು ಓ ಮಹಾಬಾಹು, ನೀನು ಯುದ್ಧ ಪ್ರಯತ್ನವನ್ನು ಬಿಟ್ಟು ಹಿಂತಿರುಗು. ಓ ಕೇಶವ, ನಾನು ಯುದ್ಧ ಮಾಡುವುದಿಲ್ಲವೆಂದು ಹಿಂದೆ ನೀನು ಹೇಳಿದ ಮಾತನ್ನು ಈಗ ಸುಳ್ಳು ಮಾಡುವುದು ಸರಿಯಲ್ಲ. ಓ ಮಾಧವ, ಪ್ರಪಂಚದ ಜನರು ನಿನ್ನನ್ನು ಸುಳ್ಳುಗಾರನೆಂದು ಹೇಳುವರು. ನಾನೇ ಪಿತಾಮಹನನ್ನು ಕೊಲ್ಲುವೆನು. ಆ ಭಾರವು ನನಗಿರಲಿ. ಶಸ್ತ್ರದ ಮೇಲೆ, ಸತ್ಯದ ಮೇಲೆ ಮತ್ತು ನನ್ನ ಸುಕೃತಗಳ ಮೇಲೆಲ್ಲ ಆಣೆ ಇಡುವೆನು. ನಾನೇ ಶತ್ರುನಾಶ ಮಾಡುವೆನು. ಪೂರ್ಣ ಚಂದ್ರಮಂಡಲವು ಯುಗಾಂತ್ಯ ಕಾಲದಲ್ಲಿ ಆಕಾಶದಿಂದ ಕೆಳಗೆ ಬೀಳುವಂತೆ ಅಜೇಯನು ಮಹಾರಥನು ಆದ ಭೀಷ್ಮನು ನನ್ನಿಂದ ಈಗಲೇ ತಳ್ಳಲ್ಪಟ್ಟು ಕೆಳಗೆ ಬೀಳುವುದನ್ನು ನೋಡು ಎಂದು ಸಮಾಧಾನ ವಾಕ್ಯಗಳನ್ನಾಡಿದನು. ಕೃಷ್ಣನು ಅರ್ಜುನನ ಮಾತನ್ನು ಕೇಳಿ ಆತನ ಮಹಿಮೆಯನ್ನು ಭಾವಿಸಿ ಮರು ಮಾತನ್ನಾಡದೆ ಕೋಪದಿಂದಲೇ ಅರ್ಜುನನ ರಥದ ಮೇಲೇರಿದನು. ರಥದ ಮೇಲಿದ್ದ ಆ ಕೃಷ್ಣಾರ್ಜುನರಿಬ್ಬರ ಮೇಲೆಯೂ ಭೀಷ್ಮನು ಬೆಟ್ಟಗಳ ಮೇಲೆ ಮೇಘವು ವರ್ಷಧಾರೆಯನ್ನು ಸುರಿಸುವಂತೆ ಶರವರ್ಷವನ್ನು ಸುರಿಸಿದನು. ಸೂರ್ಯನು ಶಿಶಿರ ಋತುವಿನ ಕೊನೆಯಲ್ಲಿ ತನ್ನ ಕಿರಣಗಳಿಂದ ಬೇರೆ ತೇಜಸ್ಸನ್ನೆಲ್ಲ ಮುಚ್ಚುವಂತೆ ನಿನ್ನ ತಂದೆಯಾದ ದೇವವ್ರತನು ಯುದ್ಧವೀರರ ಸತ್ವಗಳನ್ನೆಲ್ಲ ಅಪಹರಿಸಿದನು. ಪಾಂಡವರು ಹಿಂದಿನ ಯುದ್ಧದಲ್ಲಿ ಕೌರವ ಸೈನ್ಯಗಳನ್ನು ನಾಶ ಮಾಡಿದಂತೆ ನಿನ್ನ ಪಿತನಾದ ಭೀಷ್ಮನು ಆಗ ಪಾಂಡವ ಸೈನ್ಯಗಳನ್ನು ನಾಶ ಮಾಡಿದನು. ಅದರಿಂದ ನೊಂದ ಸೈನಿಕರು ಉತ್ಸಾಹವನ್ನು ಪ್ರಜ್ಞೆಯನ್ನು ಕಳೆದುಕೊಂಡು ಸೂರ್ಯನು ಆಕಾಶ ಮಧ್ಯದಲ್ಲಿದ್ದು ಲೋಕವನ್ನು ತಪ್ಪಿಸುವ ಹಾಗೆ ಉಭಯ ಸೇನೆಗಳ ನಡುವೆ ತೇಜಸ್ಸಿನಿಂದ ಬೆಳಗುತ್ತಿದ್ದ ಭೀಷ್ಮನನ್ನು ನೋಡಲಾರದೆ ಹೋದರು. 100,000 ಲೆಕ್ಕದಲ್ಲಿ ಭೀಷ್ಮನಿಂದ ಕೊಲ್ಲಲ್ಪಡುತ್ತಿದ್ದ ಆ ಪಾಂಡವ ಸೈನ್ಯದ ವೀರರು ಭಯದಿಂದ ಪೀಡಿತರಾಗಿ ಭೀಷ್ಮನು ಅಮಾನುಷ ಕಾರ್ಯಗಳನ್ನು ಮಾಡುತ್ತಿರುವನೆಂದು ಭಾವಿಸಿದರು. ಭಯದಿಂದ ನಡುಗುತ್ತಿದ್ದ ಪಾಂಡವ ಸೇನೆಯು ಮಂದೆಯಿಂದ ಚದುರಿ ಹೋದ ಹಸುಗಳಂತೆ ತನಗೆ ರಕ್ಷಕರನ್ನೇ ಕಾಣದೆ ಓಡುತ್ತಿದ್ದಿತು. ಭೀಷ್ಮನ ಮುಂದೆ ದುರ್ಬಲರಾದ ಪಾಂಡವರು ಸಂಜಯರು ಇರುವೆಗಳಂತೆ ತಿಕ್ಕಲ್ಪಟ್ಟರು. ಮಹಾರಥನು ಶತ್ರು ದುರ್ಜಯನೂ ಆದ ಭೀಷ್ಮನು ಕಿರಣಗಳನ್ನು ಹರಡುವ ಸೂರ್ಯನಂತೆ ಬಾಣಗಳನ್ನು ಹರಡುತ್ತಿರುವಾಗ ಅವನನ್ನು ನೋಡುವುದಕ್ಕೂ ಪಾಂಡವರಿಗೆ ಸಾಧ್ಯವಿಲ್ಲದಂತಾಯಿತು. ಹೀಗೆ ಭೀಷ್ಮನು ಪಾಂಡವ ಸೇನೆಯನ್ನು ಓಡಿಸುತ್ತಿರುವಾಗಲೇ ಸೂರ್ಯನು ಅಸ್ತಮಿಸುತ್ತಾ ಬಂದನು. ಆಗಲೂ ಆತನು ಸೈನ್ಯ ಸಮೇತನಾದ ಪಾಂಡವರನ್ನು ಬಾಣ ವರ್ಷಗಳಿಂದ ತಡೆದನು. ಚಕ್ರಪಾಣಿಯಾದ ಶ್ರೀಕೃಷ್ಣನು ನೋಡಿಕೊಂಡಿರುವಂತೆಯೇ ಪುರುಷ ಚೇದಿ ದೇಶದ ವೀರರಿಂದ ಪರಿವೃತರಾಗಿದ್ದ ಪಾಂಡುಪುತ್ರರ ಮೇಲೆ ಮಹಾಸ್ತ್ರಗಳನ್ನು ಪ್ರಯೋಗಿಸಿದನು. ಇಷ್ಟರಲ್ಲಿ ಶ್ರಮದಿಂದ ಬಳಲಿದ್ದ ಸೈನಿಕರ ಮನಸ್ಸು ಯುದ್ಧವನ್ನು ನಿಲ್ಲಿಸುವುದರಲ್ಲಿಯೇ ಅಪೇಕ್ಷೆಗೊಂಡಿತು. ಇದು 106ನೆಯ ಅಧ್ಯಾಯವು. ಇದರೊಂದಿಗೆ 9ನೆಯ ದಿನದ ಯುದ್ಧವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.